ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ನಿಮ್ಮ ಶತ್ರುಗಳು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳಿ ನೋಡೋಣ. ಅವರ ದೃಷ್ಟಿಕೋನದಲ್ಲಿ ನೀವು ಯಾವ ತರ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕು, ರೇಖಿ ಕಲ್ತ್ಕೊಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೊಬೇಕಂತ ಆಸೆ ಇದೆ, ಅವರು ಕೂಡ ನನಗೆ ಕಾಲ್ ಮಾಡಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಬರ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ತಗೊಂಡು. ಓಕೆನಾ? ಸೊ ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ ಹೇಳಿ. ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ರಾಯರಿಗೆ, ಆಂಜನೇಯ ಸ್ವಾಮಿಗಳಿಗೆ, ಅಮ್ಮನವರಿಗೆ ಪ್ರೇ ಮಾಡಿ ಕಾರ್ಡ್ಸ್ ತೆಗ್ದಿದ್ದೀನಿ. ಸೊ ನಮಗೆ ಮೊದಲನೇ ಕಾರ್ಡು ಸ್ಟಾರ್ ಬಂದಿದೆ, ಆಮೇಲೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, 5 ಆಫ್ ವಾಂಡ್ಸ್, ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಮತ್ತೆ ನೋಡೋಣ ಏನೆಲ್ಲ ಕಾರ್ಡ್ಸ್ ಬರ್ಬೋದು ಅಂತ. 4 ಆಫ್ ವಾಂಡ್ಸ್ ಬಂದಿದೆ. ಓಕೆ, ನಿಮ್ಮ ಶತ್ರುಗಳು ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಿಂಗ್ ಆಫ್ ವಾಂಡ್ಸ್, 7 ಆಫ್ ಪೆಂಟಿಕಲ್ಸ್, 10 ಆಫ್ ಪೆಂಟಿಕಲ್ಸ್, ಓಕೆ, 8 ಆಫ್ ಕಪ್ಸ್ ಬಂದಿದೆ. ಓಕೆ, ಸೊ ಇದೆಲ್ಲ ಲೈಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾರ್ಡ್ಸ್. ಓಕೆ, ತುಂಬಾನೇ ಚೆನ್ನಾಗಿ ಬಂದಿದೆ ರೀಡಿಂಗು. ನಾನು ಆಲ್ರೆಡಿ ಕಾರ್ಡ್ಸ್ ತೆಗ್ದಿಟ್ಟಿದ್ದೆ ಮೊದ್ಲೇನೆ. ನೋಡೋಣ, ಒಂದೊಂದೇ ಕಾರ್ಡ್ಸ್ ನ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಕೊಡ್ತಾನೆ ಹೋಗ್ತೀನಿ. ಮೊದಲನೇ ಕಾರ್ಡು ಸ್ಟಾರ್ ಬಂದಿರೋದ್ರಿಂದ ಅವ್ರ ಕಣ್ಣಿಗೆ ನೀವು ಒಬ್ಬ ಸ್ಟಾರ್ ತರ ಕಾಣಿಸ್ತಾ ಇದ್ದೀರಾ. ಎಲ್ಲ ಜ್ಞಾನ, ಬುದ್ಧಿ, ಜೀವನದಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಏನೇನ್ ಬೇಕು ಎಲ್ಲ ನಿಮ್ಮ ಹತ್ರ ಇದೆ. ಓಕೆ, ಮೇ ಬಿ ನಿಮ್ಮ ಕನಸುಗಳ ಸಲುವಾಗಿ ನೀವು ವರ್ಕ್ ಮಾಡ್ತಿರ್ಬೋದು, ತುಂಬಾನೇ ಕೆಲಸ ಮಾಡ್ತಿರೋ ಅಂತ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ತುಂಬಾ ಕೆಪಬಲ್ ಆಗಿದ್ದೀರಾ. ಒಂಥರ ನೀವೇನ್ ಮಾಡಿದ್ರು ಯೂನಿಕ್ ಆಗಿರುತ್ತೆ, ಆ ತರ ಒಂದು ಎನರ್ಜಿ ನನಗೆ ಇಲ್ಲಿ ಪಾಪಪ್ ಆಗ್ತಾ ಇದೆ. ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ. ನಿಮ್ಮ ಡ್ರೀಮ್ಸ್ ಸಲುವಾಗಿ ತುಂಬಾ ಕಷ್ಟಪಟ್ಬಿಟ್ಟು ಅದ್ರಲ್ಲಿ ಮುಂದೆ ಬರ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ ಶತ್ರುಗಳಿಗೆ ನೀವು ನೋಡಿದಾಗೆಲ್ಲ ಇವರ ಬ್ಯಾಡ್ ಡೇಸ್ ಗಳು ಹೋಗ್ತಾ ಇದೆ, ಗುಡ್ ಡೇಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ತರ ಅವರು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ರಿಲೇಶನ್ಶಿಪ್ ಕೂಡ ತುಂಬಾ ಹೀಲ್ ಆಗ್ತಿರೋದು, ನೀವು ಅದ್ರ ಸಲುವಾಗಿ ವರ್ಕ್ ಮಾಡ್ತಿರೋದು, ಮತ್ತೆ ಕಾಮ್ ಆಗಿ ಯೋಚನೆ ಮಾಡ್ತಿರೋದು, ಮತ್ತೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಳ್ತಾ ಇರೋದು, ಏನೋ ಒಂದು ನಂಬಿಕೆ ಇಟ್ಕೊಂಡು ರಿಲೇಶನ್ಶಿಪ್ ಸಲುವಾಗಿ ಕೆಲಸ ಮಾಡ್ತಾ ಇರೋದು, ಆ ತರ ಇದೆ. ನಿಮ್ ಶತ್ರುಗಳಿಗೆ ನಿಮಗೆ ಏನಾದ್ರು ಒಂದ್ ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಜಾಬ್ ಸಿಕ್ತು ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಇವ್ರಿಗೆ ಯಾಕೆ ಈ ಜಾಬ್ ಸಿಕ್ತು ಅಂತ ಅವ್ರು ಯೋಚನೆ ಮಾಡಲ್ಲ. ಇವರು ಈ ಕೆಲ್ಸಕ್ಕೆ ಡಿಸರ್ವ್ ಆಗಿದ್ದಾರೆ, ಅದಕ್ಕೆ ಅವರಿಗೆ ಈ ಜಾಬ್ ಸಿಕ್ಕಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ. ಕೆಲವೊಂದನ್ನ ನೀವು ಫರ್ಗಿವ್ ಮಾಡ್ತಿದ್ದೀರಾ, ಲೆಟ್ ಗೋ ಮಾಡ್ತಾ ಇದ್ದೀರಾ, ಜಾಸ್ತಿ ಹಿಡ್ದಿಟ್ಕೊಳಕ್ ಆಗದೆ ಇರೋದನ್ನ ಬಿಟ್ಕೊಡ್ತಾ ಇದ್ದೀರಾ. ಮತ್ತೆ ನಿಮ್ಮ ಫ್ಯೂಚರ್ ಅಂತ ಬಂದಾಗ ಅವರು ಬಿಗ್ ಎಸ್, ಹೌದು ಏನಪ್ಪಾ ಇಷ್ಟು ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳಿ ತುಂಬಾ ಕಾಮ್ ಆಗಿರೋದು, ಪಾಸಿಟಿವ್ ಪರ್ಸನ್ ಆಗಿರೋದು, ಲಾಡ್ ಆಫ್ ಪಾಸಿಟಿವ್ ನಿಮ್ ಸುತ್ತಮುತ್ತ ಇದ್ರೆ ಅವರು ಕೂಡ ಆ ಎನರ್ಜಿನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ತುಂಬಾ ಕೂಲ್ ಆಗಿರ್ತೀರಾ, ತುಂಬಾ ನೈಸ್ ಪರ್ಸನ್. ಏನೇ ಸುತ್ತಮುತ್ತ ಆಗ್ತಾ ಇದ್ರು ತಲೆನೇ ಕೆಡ್ಸ್ಕೊಳಲ್ಲ. ನಿಮಗೆ ನಿಮ್ ಬಗ್ಗೆ ಅಷ್ಟೇ ನಂಬಿಕೆ ಇದೆ, ನಿಮ್ಮ ಡ್ರೀಮ್ ಗಳ ಸಲುವಾಗಿ ಕೆಲಸ ಮಾಡ್ತಿದ್ದೀರಾ. ಒಂಥರ ನೀವು ಬ್ಲೆಸ್ಡ್, ಒಂಥರ ನೀವು ಸ್ಟಾರ್, ದೇವರೇ ನಿಮ್ಗೆ ಬ್ಲೆಸ್ಸಿಂಗ್ಸ್ ಮಾಡಿ ಕಳ್ಸಿದಾನೆ ಅಂತ ಹೇಳ್ತಾರಲ್ಲ, ಆ ತರ ನಿಮ್ಮದು ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಮತ್ತೆ ಬೆಟರ್ ಫ್ಯೂಚರ್ಗೋಸ್ಕರ ತುಂಬಾ ವರ್ಕ್ ಮಾಡ್ತಿರೋದು, ತುಂಬಾ ಹೋಪ್ಸ್ ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿರೋದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನಿಮ್ಮ 7 ಚಕ್ರ ಬ್ಯಾಲೆನ್ಸ್ಡ್ ಆಗಿರೋದು ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ಸ್ಟ್ರೆಂತ್ ಮತ್ತೆ ಥಿಂಗ್ಸ್ ನ ಅಕ್ಸೆಪ್ಟ್ ಮಾಡ್ತಿರೋ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಪ್ಯೂರ್ ಆಗಿ ಇದ್ದೀರಾ. ಅಂಡ್ ನಿಮ್ಮ ಫ್ಯಾಮಿಲಿನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮನ್ನ ನೋಡಿದಾಗ ಒಂದು ಪಾಸಿಟಿವ್ ಎನರ್ಜಿ ಅವ್ರಿಗೆ ಕಾಣಿಸ್ತಾ ಇದೆ. ಇಟ್ಸ್ ಬ್ಯೂಟಿಫುಲ್ ಕಾರ್ಡ್ ಗೈಸ್. ಒಂಥರ ಸ್ಟಾರ್, ಒಂಥರ ಮೂವಿ ಆಕ್ಟ್ರೆಸ್. ಏನಪ್ಪಾ ಇವರು ಆರಾ, ನಿಮ್ಮ ಒಂದು ಪವರ್ ಇಷ್ಟೊಂದು ಜಾಸ್ತಿ ಇದೆಯಲ್ವಾ, ಹೆಂಗೆ ಇವರು ಇದನ್ನೆಲ್ಲ ಹೆಂಗ್ ಸಂಪಾದನೆ ಮಾಡ್ಕೊಂಡ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ಪೇಜ್ ಆಫ್ ಪೆಂಟಿಕಲ್ಸ್ ಸೆಕೆಂಡ್ ಕಾರ್ಡ್ ಬಂದಿರೋದ್ರಿಂದ ನೀವೊಬ್ಬ ಒಳ್ಳೆ ಇನ್ಫ್ಲೂಯೆನ್ಸರ್ ಅಂತ ನೋಡ್ತಾ ಇದ್ದಾರೆ. ನೀವೇನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಗ್ಯಾರಂಟಿ ಅದು ಚೆನ್ನಾಗಿರುತ್ತೆ ಅಂತಾನೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ, ನೀವು ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇದ್ದೀರಾ. ಅಂಡ್ ತುಂಬಾ ಸ್ಕಿಲ್ಡ್, ತುಂಬಾ ಚೆನ್ನಾಗಿದ್ದೀರಾ, ನೀವು ಸ್ಕಿಲ್ಡ್ ಆಗಿದ್ದೀರಾ, ಎಲ್ಲಾ ವಿಚಾರಗಳು ಗೊತ್ತು. ಅಂಡ್ ಆಲ್ಸೋ ಮನಿ ಸಲುವಾಗಿ, ಬಿಸ್ನೆಸ್ ಸಲುವಾಗಿ ತುಂಬಾ ನಾಲೆಡ್ಜ್ ಇದೆ ನಿಮಗೆ. ತುಂಬಾ ಎಜುಕೇಶನ್ ನ ಸಂಪಾದನೆ ಮಾಡ್ಕೊಂಡಿದ್ದೀರಾ, ತುಂಬಾ ಎಜುಕೇಶನ್ ನ ಚೆನ್ನಾಗಿ ನಾಲೆಡ್ಜ್ ನ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆ ನಿಮ್ಗೆ. ಅಂಡ್ ನೀವು ಏನಾದ್ರು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ರನ್ ಮಾಡ್ಕೊಂಡು ಹೋಗ್ತೀರಾ, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಗುಣಗಳ ಬಗ್ಗೆ, ನಿಮಗೆ ಏನೇನೆಲ್ಲ ಕೆಪಬಿಲಿಟಿ ಇದೆಯಲ್ಲ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಅವರಿಗೆ. ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ, ತುಂಬಾ ಪೊಟೆನ್ಶಿಯಲ್ ಆಗಿದ್ದಾರೆ ಅಂತೆ. ನಿಮ್ಮನ್ನ ನಂಬೋದು, ಮತ್ತೆ ತುಂಬಾ ಯಂಗ್ ಆಗಿದ್ದೀರಾ, ಎನರ್ಜೆಟಿಕ್ ಆಗಿದ್ದೀರಾ. ಅಂಡ್ ಆಲ್ಸೋ ಲಾಡ್ ಆಫ್ ಎಫರ್ಟ್ ನ ಹಾಕ್ತೀರಾ. ನಿಮ್ ಟೇಬಲ್ ಮೇಲೆ ಏನಾದ್ರು ಕೆಲಸ ತಗೊಂಬಂದು
ಕೊಟ್ರೆ ಅದರ ರಿಸಲ್ಟ್ ಕೊಡೋವರೆಗೂ ನಿಮಗೆ ಸಮಾಧಾನ ಇರಲ್ಲ. ಅವ್ರು ಕ್ವಶನ್ ತಗೊಂಬಂದ್ ಕೊಟ್ರೆ ನೀವು ರಿಸಲ್ಟ್ ಕೊಡ್ತೀರಾ. ಇದೇನಾದ್ರೂ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿ ಅಂತ ಕೊಟ್ರೆ ನೆಕ್ಸ್ಟ್ ಮೂಮೆಂಟ್ ನೀವು ಅವ್ರಿಗೆ ಅದು ಇದು ಅಂತ ಏನು ಹೇಳ್ದಲೆ ಇದೇ ರಿಸಲ್ಟ್ ಅಂತ ಹೇಳಿ ತಗೊಂಡೋಗಿ ಕೊಡ್ತೀರಾ. ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ ನಿಮ್ ಶತ್ರುಗಳಿಗೆ. ನೀವು ಆಪರ್ಚುನಿಟೀಸ್ಗೋಸ್ಕರ ಮಾತ್ರ ಕಾಯ್ತೀರಾ. ಯಾವುದೇ ಒಂದು ಅದು ಇದು ಏನು ಹೇಳ್ದಲ್ಲ ರಿಸಲ್ಟ್ ಮಾತ್ರ ಹೇಳ್ತೀರಾ. ಆತರ ಒಂದು ಪರ್ಸನಾಲಿಟಿ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆನಾ. ಇನ್ನು ನಮಗೆ ಥರ್ಡ್ ಕಾರ್ಡು 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ 5 ಆಫ್ ವಾಂಡ್ಸ್ ಗಳು ನಿಮ್ಮ ಶತ್ರುಗಳು ನಿಮ್ ಜೊತೆ ಕಾಂಪಿಟೇಷನ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಇವ್ರ ಜೊತೆ ಹೆಂಗ್ ಕಾಂಪೀಟ್ ಮಾಡೋದು, ಇವ್ರನ್ನ ಹೆಂಗ್ ಹಿಂದೆ ಹಾಕೋದು, ಇವ್ರ ಜೊತೆ ಹೆಂಗೆ ಲೈಕ್ ಇವ್ರನ್ನ ಮೀರಿ ಹೆಂಗೆ ಮುಂದೆ ಬರೋದು ನನ್ನ ಲೈಫ್ ಅಲ್ಲಿ ಅಂತ ಹೇಳಿ ನೋಡ್ತಾ ಇದಾರೆ. ಅಂಡ್ ಅವ್ರಿಗೂ ಕೂಡ ಗೊತ್ತು ಅದು ಕಷ್ಟ. ಇವರ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇವ್ರ ಜೊತೆ ಏನಾದ್ರು ಫೈಟ್ ಮಾಡಕ್ ನಿಂತ್ಕೊಂಡ್ರೆ ಡೆಫಿನೆಟ್ಲಿ ನನಗ್ ನಾನೇ ಕ್ವಶನ್ ಹಾಕೋಬೇಕು. ಇವ್ರ ಜೊತೆ ಫೈಟಿಗೆ, ಇವ್ರ ಜೊತೆ ಕಾಂಪಿಟೇಷನ್ಗೆ ಇಳಿಯೋದು ಕರೆಕ್ಟಾ, ಅಥವಾ ಇವ್ರು ನನಗಿಂತ ಕೆಪಬಲ್ ಆಗಿದ್ದಾರೆ, ನನ್ಗೆ ಇಷ್ಟು ಶಕ್ತಿ ಸಾಮರ್ಥ್ಯ ಇದೆಯಾ ಅಂತ ಹೇಳಿ ಅವ್ರಿಗೆ ಅವರೇ ಕ್ವಶನ್ ಹಾಕೋತಾ ಇದಾರೆ. ನಿಮ್ಮ ಮತ್ತೆ ನಿಮ್ಮ ಶತ್ರುಗಳ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದು ತುಂಬಾ ಚೆನ್ನಾಗಿ ಗೊತ್ತು. ನೀವು ಕೆಲವೊಂದ್ಸರಿ ಜನನ ಜಡ್ಜ್ ಮಾಡ್ತೀರಾ ಅನ್ಸುತ್ತೆ, ಅದು ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಅವರು ಕೂಡ ನಿಮ್ಮನ್ನ ಜಡ್ಜ್ ಮಾಡ್ತಿರೋ ಎನರ್ಜಿ ಕಾಣಿಸ್ತಾ ಇದೆ. ಇನ್ ಕೇಸ್ ನೀವು ಸ್ಕೂಲು, ಕಾಲೇಜು, ವರ್ಕ್ ಪ್ಲೇಸ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಆ ನಿಮ್ಮ ಶತ್ರುಗಳು ಅಥವಾ ನಿಮ್ಮ ಹಿತಶತ್ರುಗಳು ನಿಮ್ ಜೊತೆಲೇ ಇರ್ತಾರೆ. ಓಕೆ. ಅಂಡ್ ಆಲ್ಸೋ ನಿಮಗೆ ಏನೇ ಇದ್ರೂ ಕೂಡ ನಿಮ್ಮ ಡಿಸಿಪ್ಲಿನ್ ಇದೆಯಲ್ಲ ಅದು ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಐ ಆಮ್ ರೆಡಿ ಟು ಫೈಟ್ ಅನ್ನೋದಿದೆ. ಆದ್ರೆ ನಿಮ್ಮಲ್ಲಿರುವಂತ ಈಗೋ ಇದೆಯಲ್ಲ, ಚಿಕ್ಕ ಪುಟ್ಟ ಈಗೋಗಳು, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಆ ಈಗೋಗಳನ್ನ ಹೆಂಗಾದ್ರೂ ಮಾಡಿ ಅದನ್ನ ಕಡಿಮೆ ಮಾಡ್ಬೇಕು, ನಾನು ಅನ್ನೋದೊಂದು ಜಂಬ ಇರತ್ತಲ್ಲ ಅದನ್ನ ಕಡಿಮೆ ಮಾಡ್ಬೇಕು ಅಂತ ತುಂಬಾ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ. ಬಟ್ ಎನಿವೇಸ್ ಕಾಂಪಿಟೇಷನ್ ಅಲ್ಲಿಗೆ ಬಂದ್ರು ಕೂಡ ಅವರೇನೆ ನಿಮ್ಮ ಶತ್ರುಗಳೇ ಹಿಂದೆ ಉಳಿತಾರೆ ಅಂತ ಕೂಡ ಅವ್ರಿಗೆ ಗೊತ್ತಿದೆ. ಓಕೆ. ಮತ್ತೆ ನೆಕ್ಸ್ಟ್ ನಮ್ಗೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಫೋರ್ತ್ ಕಾರ್ಡು ವೀಲ್ ಆಫ್ ಫಾರ್ಚೂನ್ ಅನ್ನೋದು ನಿಮ್ಮ ಡೆಸ್ಟಿನಿನ ತೋರಿಸ್ತಾ ಇದೆ. ನೀವು ಏನೆಲ್ಲ ಪಡ್ಕೊಂಡ್ ಬಂದಿದ್ದೀರಾ, ಏನೆಲ್ಲ ಆಶೀರ್ವಾದಗಳು ಪಡ್ಕೊಂಡ್ ಬಂದಿದ್ದೀರಾ ಅದೆಲ್ಲ ತೋರಿಸ್ತಾ ಇದೆ. ಮತ್ತೆ ಇದೊಂದು ಕಾರ್ಮಿಕ್ ಕಾರ್ಡ್ ಕೂಡ ಆಗಿರುತ್ತೆ. ನೀವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದ್ ಸಿಗ್ತಾ ಇದೆ. ಆಮೇಲೆ ನೀವೇನಾದ್ರು ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಅದೇ ತರ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಅದು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತುಂಬಾ ಫ್ಲೆಕ್ಸಿಬಲ್ ಆಗಿ ವರ್ಕ್ ಮಾಡೋದು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೇಕು. ನಾಲೆಡ್ಜ್ ಅಲ್ಲಿ ನಾನು ತುಂಬಾ ವಿಸ್ಡಮ್ ಮೇಲಿನ ಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಿರ್ಬೋದು, ಅಥವಾ ಬೇರೆ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಆಮೇಲೆ ಕೆಲವೊಂದ್ಸರಿ ಲೈಫ್ ಅಲ್ಲಿ ಏನಂತ ಹೇಳಿದ್ರೆ ರಿಸ್ಕ್ ತಗೊಳ್ಳೋದಕ್ಕೂ ಕೂಡ ನೀವು ರೆಡಿ ಇರ್ತೀರಾ. ಪರವಾಗಿಲ್ಲ, ದೇವ್ರು ಇದ್ದಾರೆ, ದೇವ್ರ ಆಶೀರ್ವಾದ ಇದೆ, ನಾನು ರಿಸ್ಕ್ ತಗೊಳ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀರಾ. ಅಂಡ್ ಪ್ರಮೋಷನ್, ಸ್ಯಾಲ್ರಿ ಅನ್ನೋದೆಲ್ಲ ನಿಮಗೆ ಚೆನ್ನಾಗಿ ಬರ್ತಾ ಇದೆ, ರೈಟ್ ಟೈಮ್ ಅಲ್ಲಿ ಬರ್ತಾ ಇದೆ. ನಾಲೆಡ್ಜ್ ಕೂಡ ತುಂಬಾ ಚೆನ್ನಾಗಿದೆ. ನಾಲೆಡ್ಜ್ ಅನ್ನೋ ವರ್ಡ್ ತುಂಬಾ ಸರಿ ಯೂಸ್ ಮಾಡಿದೀನಿ ನೋಡಿ, ನೀವು ನಾಲೆಡ್ಜ್ ಸಲುವಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ. ಮತ್ತೆ ಬ್ಯೂಟಿಫುಲ್ ರಿಲೇಶನ್ಶಿಪ್ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ಸ್ ನಡುವೆ ತುಂಬಾ ಹೀಲಿಂಗು, ಕಾಮ್ ಆಗಿರುವಂತ ಎನರ್ಜಿ ಹೋಗ್ತಾ ಇರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ. ಒಂಥರ ಏನೋ ನಾನು ಮುಂದಿನ ಫ್ಯೂಚರ್ ನ ಒಂದ್ ಸ್ವಲ್ಪ ಬೆಟರ್ ಮಾಡ್ಬೇಕು ಅಂತ ಹೇಳಿ ವರ್ಕ್ ಮಾಡ್ತಿದ್ದೀರಾ, ಮತ್ತೆ ಸೇಫ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಆಮೇಲೆ ನಿಮ್ಮ ಮೇಲೆ ಗುರುಗಳ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ಅವ್ರು ಅಬ್ಸರ್ವ್ ಮಾಡ್ತಿದ್ದಾರೆ. ಏನಪ್ಪಾ ಇಷ್ಟೊಂದು ಆಶೀರ್ವಾದಗಳಿದಾವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಒಂಥರ ಡಿವೈನ್ ಬ್ಲೆಸ್ಡ್, ನೀವು ಬ್ಲೆಸ್ಡ್ ಕಿಡ್ ಅಂತ ಹೇಳ್ತಾರೆ ಗೊತ್ತಾ. ಸೊ ದೇವರ ಆಶೀರ್ವಾದದಿಂದ ಹುಟ್ಟಿರುವಂತ ಮಕ್ಳುಗಳು ಇರ್ತವಲ್ಲ, ಆ ತರ ಮಕ್ಳು ತರ ನೀವು ಅವ್ರಿಗೆ ಕಾಣಿಸ್ತಿದ್ದೀರಾ. ಇನ್ನು ನಂಗೆ ಫಿಫ್ತ್ ಕಾರ್ಡು ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಕಿಂಗ್ ಆಫ್ ಸಾರ್ಟ್ಸ್ ಒಂಥರ ಫಾದರ್ಲಿ ಎನರ್ಜಿ ನೋಡ್ತಾ ಇದ್ದಾರೆ. ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತೀರಾ, ತುಂಬಾ ಲಾಜಿಕ್ ಆಗಿ ವರ್ಕ್ ಮಾಡ್ತೀರಾ. ನೀವು ತುಂಬಾ ಐಡಿಯಾಸ್ ಇದೆ ನಿಮ್ಮ ಹತ್ರ. ಕೆಲವೊಂದ್ಸರಿ ನೀವು ಇಂಪೇಷನ್ಸ್ ಆದ್ರೂ ಕೂಡ, ಅಂದ್ರೆ ನಿಮ್ಮ ಒಂದು ತಾಳ್ಮೆನ ಚೆಕ್ ಮಾಡಕ್ ಬಂದಾಗ ಮಾತ್ರ ಇಂಪೇಷನ್ಸ್ ಆಗ್ತೀರಾ ಅನ್ಸುತ್ತೆ. ಅದರ್ ದೆನ್ ತುಂಬಾ ಐಡಿಯಾಸ್ ಇದೆ, ತುಂಬಾ ಜನಕ್ಕೆ ತುಂಬಾ ನಾಲೆಡ್ಜ್ ಕೊಡೋದು, ಒಂಥರ ಗುಡ್ ಚೆನ್ನಾಗಿ ಜಡ್ಜ್ಮೆಂಟ್ ಮಾಡ್ತೀರಾ. ನೋಡೋದಕ್ಕೂ ಸುಂದರವಾಗಿರುವಂತದ್ದು, ಹೆಂಗ್ ಎನರ್ಜಿ ಇರುವಂತದ್ದು. ಒಂದು ಗ್ರೂಪ್ ಅಲ್ಲಿ ನಿಮ್ಮ ನಿಲ್ಸೋದ ನೀವೇ ಒಂಥರ ಹೈಲೈಟ್ ಆಗಿ ಕಾಣಿಸ್ತೀರಾ. ಓಕೆ. ಆತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ತುಂಬಾ ಒಳ್ಳೆ ಡಿಸಿಷನ್ ನ ಮೇಕ್ ಮಾಡ್ತೀರಾ, ತುಂಬಾ ಫೋಕಸ್ಡ್ ಆಗಿ ಇರ್ತೀರಾ ಯಾವಾಗ್ಲೂ. ಮತ್ತೆ ನಿಮ್ಮ ಹಾರ್ಟ್ಗೂ ಕೆಲವೊಂದ್ಸರಿ ತುಂಬಾ ಬ್ರೈನ್ ನ ಯೂಸ್ ಮಾಡಲ್ಲ, ಕೈಂಡ್ ಆಗಿರುವಂತದ್ದು ಮಾಡ್ತೀರಾ. ಕೆಲವೊಂದ್ಸರಿ ನೀವು ಬ್ರೈನ್ ಯೂಸ್ ಮಾಡಿದ್ರು ಚಿಕ್ಕ ಪುಟ್ಟ ವಿಷಯದಲ್ಲಿ ಹಾರ್ಟ್ ಕೂಡ ಯೂಸ್ ಮಾಡ್ತೀರಾ. ಅಂಡ್ ನೆಗೆಟಿವ್ ಜನಗಳನ್ನ ತುಂಬಾ ದೂರ ಇಡೋದಕ್ಕೆ ಟ್ರೈ ಮಾಡ್ತೀರಾ. ಓಕೆ. ಡಿಸಿಷನ್ ಮೇಕ್ ಮಾಡೋದು, ಬೇಡ ಆಗಿರೋದನ್ನ ಬೇಗ ಕಟ್ ಮಾಡಿ ದೂರ ಇಡುವಂತದ್ದು, ಅಥವಾ ಜನಗಳನ್ನ ದೂರ ಇಡುವಂತದ್ದು. ನಿಮಗೆ ಕ್ಲಾರಿಟಿ ಗೊತ್ತಾದ ತಕ್ಷಣ ಜನದ ಬಗ್ಗೆ, ಸೊ ನೀವು ಇವ್ರು ಈ ತರ ಅಂತ ಗೊತ್ತಾದ ತಕ್ಷಣ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀರಾ. ಆ ಒಂದು ಎನರ್ಜಿ ಕೂಡ ಇವರು
ನೋಡ್ತಾ ಇದ್ದಾರೆ. ಇನ್ನು 4 of Wands ಬಂದಿರೋದ್ರಿಂದ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಲೈಫ್ ಅಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದಾರೆ. ನೀವು ನೀವೇನಾದ್ರೂ ಪ್ರಾಜೆಕ್ಟ್ ತಗೊಂಡ್ರೆ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದನ್ನ ನೋಡ್ತಾ ಇದ್ದಾರೆ. ಅಂಡ್ ಹ್ಯಾಪಿ ಇವೆಂಟ್ಸ್, ನಿಮ್ ಲೈಫ್ ಅಲ್ಲಿ ಹ್ಯಾಪಿ ಮೂಮೆಂಟ್ಸ್ ಗಳಾಗ್ತಿರುವಂತದ್ದು, ಒಂಥರ ಒಳ್ಳೆ ಪೂಜೆಗಳು ಮನೇಲಿ ಹೋಲ್ಡ್ ಮಾಡಿರುವಂತದ್ದು, ಹೌಸ್ ವಾರ್ಮಿಂಗ್ ಇರ್ಬೋದು, ಅಥವಾ ಏನಾದ್ರೂ ಮದ್ವೆ ನಾಮಕರಣ ಏನೋ ಒಂದು ಮನೆಗಳಲ್ಲಿ ಆಗ್ತಿರ್ಬೋದು ಪ್ರೆಸೆಂಟ್ಲಿ ನಿಮಗೆ, ಅದು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂಥರ ಸೆಲೆಬ್ರೇಷನ್ ನೀವು ಸೆಲೆಬ್ರೇಟ್ ಮಾಡ್ತಿರೋ ಎನರ್ಜಿ ಕಾಣಿಸ್ತಾ ಇದೆ. ಸಕ್ಸಸ್ಫುಲ್ ಆಗಿ ಆ ಪ್ರಾಜೆಕ್ಟ್ ನ ಎಲ್ಲರನ್ನು ಕರೆದು ಎಲ್ಲರ ಜೊತೆ ನೀವು ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಇರೋದು ಕೂಡ ಅವರು ನೋಡ್ತಾ ಇದ್ದಾರೆ. ಒಂಥರ ಸೆಲೆಬ್ರೇಷನ್, ಸೆಕ್ಯೂರಿಟಿ, ಪ್ಯಾಷನ್ ಆಗಿ ಇರುವಂತದ್ದು, ಏನೋ ಒಂದು ಅಚೀವ್ ಮಾಡಿ ಅದ್ರಲ್ಲಿ ಸಕ್ಸಸ್ ಸಿಕ್ಕಿರುವಂತದ್ದು, ಅದನ್ನ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮತ್ತೆ ಇದೊಂದು ಸನ್ ಎನರ್ಜಿ ಇರುವಂತ ಕಾರ್ಡ್. ಇಟ್ಸ್ ಬ್ಯೂಟಿಫುಲ್ ಕಾರ್ಡ್. ಮ್ಯಾರೇಜ್ ಮತ್ತೆ ನಾಮಕರಣ, ಹೌಸ್ ವಾರ್ಮಿಂಗ್ ಎಲ್ಲದೂ ಬರುತ್ತೆ ಇದ್ರಲ್ಲಿ. ನೀವೇನಾದ್ರು ಫಂಕ್ಷನ್ ಹೋಲ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಏನಪ್ಪಾ ಇಷ್ಟು ಹ್ಯಾಪಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಎನರ್ಜಿ ಕೂಡ ಇದೆ. ಇನ್ನು ನೈಟ್ ಆಫ್ ವಾಂಡ್ಸ್ ಬಂದಿದೆಯಲ್ಲ, 6ನೇ ಕಾರ್ಡು, 7ನೇ ಕಾರ್ಡು ನೈಟ್ ಆಫ್ ವಾಂಡ್ಸ್ ಬಂದಿದೆಯಲ್ಲ. ಸೊ ಅವ್ರಿಗೆ ಏನಂದ್ರೆ ನೀವು ಏನೇ ಒಂದು ಕ್ರಮ ತಗೊಂಡ್ರು ಕೂಡ, ಏನೇ ಮಾಡಕ್ ಹೋದ್ರು ಕೂಡ ಕರೆಕ್ಟ್ ಆಗಿ ಮಾಡ್ತೀರಾ, ಕರೆಕ್ಟ್ ಆಗಿ ಆಕ್ಷನ್ ತಗೊಂಡು ಮಾಡ್ತೀರಾ ಅನ್ನೋ ಒಂದು ಎನರ್ಜಿ ಕೂಡ ಗೊತ್ತು. ತುಂಬಾ ನೀಟಾಗಿ ಆಕ್ಷನ್ ತಗೊಳ್ತೀರಾ. ಅದು ಸುಮ್ನೆ ಬೇಕಾಬಿಟ್ಟಿ ತಗೊಳಲ್ಲ, ತುಂಬಾ ನೀಟಾಗಿ ಆಕ್ಷನ್ ತಗೊಂಡು ಅದ್ರ ಸಲುವಾಗಿ ತುಂಬಾ ವರ್ಕ್ ಮಾಡ್ಬಿಟ್ಟು ಆಮೇಲೆ ನೀವು ಅದನ್ನ ಚಾಲ್ತಿಗೆ ತಗೊಂಡ್ಬರೋದು ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೀವು ಎಷ್ಟು ನೀಟಾಗಿ ವರ್ಕ್ ಮಾಡ್ತೀರಾ, ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತೀರಲ್ಲ, ಆ ಎನರ್ಜಿ ಅವರಿಗೆ, ನಿಮ್ಮ ಶತ್ರುಗಳಿಗೆ ತುಂಬಾ ಇಷ್ಟ ಆಗ್ತಿದೆ ಅದು. ಓಕೆ, ಸೊ ತುಂಬಾ ಜನ ಲೈಕ್ ಪ್ರಾಪರ್ ಆಗಿರೋ ಆಕ್ಷನ್ ತಗೊಳ್ತಿರಲ್ಲ, ಅದು ತುಂಬಾ ಹೆಲ್ಪ್ ಆಗ್ತಿದೆ. ಅಂಡ್ ತುಂಬಾ ಆಸ್ಪಿಷಿಯಸ್ ಕಾರ್ಡ್ ಇದು. ಬೇರೆ ಬೇರೆ ಕಂಟ್ರಿಗೆ ಹೋಗಿ ಕೆಲಸ ಮಾಡ್ಬೇಕು, ಬೇರೆ ಬೇರೆ ಜಾಗಗಳಲ್ಲಿ ಇದ್ದು ಕೆಲಸ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಇಂಟ್ರೆಸ್ಟ್ ಇರ್ಬೋದು, ಅದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ತುಂಬಾ ಕ್ರಿಯೇಟಿವ್ ಆಗಿರೋದು, ತುಂಬಾ ಡೈನಾಮಿಕ್ ಆಗಿರುವಂತ ಎನರ್ಜಿ, ತುಂಬಾನೇ ಚೆನ್ನಾಗಿ ಲೈಕ್ ಟ್ರಾವೆಲ್ ಲವರ್. ನಿಮ್ಗೆ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ. ಕೆಲವೊಂದ್ಸಲಿ ನೀವು ಇಂಪೇಷನ್ಸ್ ಆಗ್ತೀರಾ, ಬಟ್ ಕ್ವಿಕ್ ಆಗಿ ಡಿಸಿಷನ್ ತಗೊಂಡ್ರು ಕೂಡ ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಳ್ತೀರಾ. ಜೊತೆಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳಿ ಅವರು ನೋಡ್ತಾ ಇದ್ದಾರೆ. ಮತ್ತೆ ನಮಗೆ ನೆಕ್ಸ್ಟ್ ಕಾರ್ಡು, 8ನೇ ಕಾರ್ಡು, ನಮಗೆ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವ್ದೋ ಒಂದು ಕೆಲ್ಸದ ಸಲುವಾಗಿ ನೀವು ಅವರು ಯೋಚನೆ ಮಾಡ್ತಿರ್ಬೋದು, ಅಥವಾ ನಿಮ್ಮ ಟುವರ್ಡ್ಸ್ ಲೈಕ್ ಇವ್ರಿಗೆ ಏನಾಗತ್ತೋ, ಇವ್ರು ಯಾವಾಗ ಸೋಲ್ತಾರೋ, ಅಥವಾ ಇವರಿಗೆ ಯಾವಾಗ ಇವ್ರು ಕೆಳಗಡೆ ಬರೋದು ಲೈಫ್ ಅಲ್ಲಿ ನೋಡ್ಬೋದು ನಾವು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಿರ್ಬೋದು. ಅಂಡ್ ಅವ್ರಿಗೆ ಏನಂತ ಹೇಳಿದ್ರೆ, ನಿಮಗೆ ಅದ್ರ ಕಡೆ ಜ್ಞಾನ ಇಲ್ಲ. ನಿಮಗೆ ಯಾವ ಕಡೆ ಜ್ಞಾನ ಅಂದ್ರೆ, ನನ್ನ ಲೈಫಲ್ಲಿ ನಾನು ಹೆಂಗೆ ಮುಂದೆ ಬರೋದು, ನಾನು ಹೆಂಗ್ ಫೋಕಸ್ಡ್ ಆಗಿರೋದು, ನಾನು ಹೆಂಗೆ ಗೋಲ್ ನ ರೀಚ್ ಮಾಡೋದು, ನನ್ನ ಪ್ರಾಜೆಕ್ಟ್ ಗಳನ್ನ ನಾನು ಹೆಂಗ್ ಮುಗಿಸೋದು. ಸೊ ಈ ತರ ಜ್ಞಾನ ನಿಮಗೆ. ಓಕೆ, ನಿಮ್ದು ಏನಾದ್ರು ತಗೊಂಡ್ರೆ ಕೆಲಸ ಕಂಪ್ಲೀಟ್ ಮಾಡೋವರೆಗೂ ನಿಮಗೆ ನಿದ್ದೆ ಬರಲ್ಲ, ಅದ್ ಮುಗಿಸೋವರೆಗೂ ನೀವು ಬ್ರೇಕ್ ತಗೊಳಲ್ಲ, ಏನೂ ಇಲ್ಲ. ಲೈಕ್ ಕೀಪ್ ಆನ್ ವರ್ಕ್ ಮಾಡ್ತಿರ್ತೀರಾ. ನಿಮ್ ಮೇಲೆ ನಿಮ್ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ ಅದನ್ನ ಮುಗಿಸೋ ಅಂತ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಬಟ್ ನಿಮ್ಮ ಒಂದು ಶತ್ರುಗಳ ಎನರ್ಜಿ ಹೆಂಗಿದೆ ಅಂದ್ರೆ, ಇವ್ರು ಯಾವಾಗ ಕೆಳಗಡೆ ಬರ್ತಾರೋ, ಇವ್ರು ಯಾವಾಗ ಇವ್ರ ಲೈಫಲ್ಲಿ ಡೌನ್ ಫಾಲ್ ಆಗುತ್ತೋ, ಅದನ್ನ ಯಾವಾಗ ನಾವು ನೋಡೋದು ಅಂತ ಅವರು ವೇಟ್ ಮಾಡ್ತಿರೋದು. ನಿಮ್ಮ ಎನರ್ಜಿ ನನ್ ಸಕ್ಸಸ್ ಯಾವಾಗ ನನ್ನ ಲೈಫಲ್ಲಿ ನೋಡೋದು ಅಂತ ಎನರ್ಜಿ. ಎರಡು ಎನರ್ಜಿಗಳು ಆಪೋಸಿಟ್ ಆಗಿದೆ ಗೈಸ್, ಬಟ್ ತುಂಬಾನೇ ಒಂಥರ ಕ್ರೇಜಿ ಎನರ್ಜಿ ತರ ಕಾಣಿಸ್ತಾ ಇದೆ ನಂಗೆ. ಅವರೇ ಒಂಥರ ಯೋಚನೆ ಮಾಡ್ತಾರೆ, ನಿಮ್ ಡೈರೆಕ್ಷನ್ ಬೇರೆ ಕಡೆ ಇದೆ. ಓಕೆನಾ, ಅವರಿಗೂ ಆಶ್ಚರ್ಯ ಅನ್ಸ್ಬೋದು, ಏನಪ್ಪಾ ನಾವ್ ಏನ್ ಮಾಡಕ್ ಹೋದ್ರೆ ನಮ್ ಬಗ್ಗೆ ಐ ಡೋಂಟ್ ಕೇರ್ ಅನ್ನೋ ತರ ಇದಾರಲ್ಲ ಇವರು ಅಂತ ಹೇಳಿ. ಇನ್ನು 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಮಗೆ ಎಷ್ಟು 5, 6, 7, 8. ಓಕೆ, ಮೋಸ್ಟ್ಲಿ ಈ 10 ಆಫ್ ಪೆಂಟಿಕಲ್ಸ್ ಏನಂತ ಹೇಳುತ್ತೆ ಅಂದ್ರೆ, ನಿಮ್ಮ ಹೆಲ್ತ್, ನಿಮ್ಮ ಫೈನಾನ್ಸು, ನಿಮ್ಮ ಹ್ಯಾಪಿ ಲೈಫು, ನಿಮ್ಮ ಫ್ಯಾಮಿಲಿ ಲೈಫು, ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿರೋದು, ನಿಮ್ಮ ಮನಿಯ ಮೆಚೂರ್ ಆಗಿ ನಿಮ್ ಕೈಗೆ ಬರ್ತಿರೋದು, ಅದನ್ನ ಎಂಜಾಯ್ ಮಾಡ್ತಿರೋದು, ಆಸ್ತಿ ಪಾಸ್ತಿ ಬರ್ತಿರೋದು, ಅದನ್ನ ರಿಸೀವ್ ಮಾಡ್ತಿರೋದು, ನಿಮ್ಮ ಮಕ್ಳ ಮನೆಗೆ ಆಸ್ತಿ ಮಾಡ್ತಿರೋದು, ಎಲ್ಲ ನೋಡ್ತಾ ಇದಾರೆ ಅವರು. ಏನು ಇಷ್ಟು ಸ್ಟೇಬಿಲಿಟಿಯಿಂದ ಇಷ್ಟು ಫ್ಲೆಕ್ಸಿಬಲ್ ಆಗಿದಾರಲ್ವಾ, ಎಲ್ಲ ಕೊಡ್ತಾ ಇದಾರಲ್ಲ ದೇವರು ಜೀವನದಲ್ಲಿ. ಹೆಂಗೆ ಈ ಪರ್ಸನ್ ಇಷ್ಟು ಸ್ಟೇಬಲ್ ಆಗಿ ಸಕ್ಸಸ್ಫುಲ್ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ನೋಡ್ತಾ ಇದ್ದಾರೆ. ನಿಮ್ಮ ಒಂದು ಕಂಪ್ಲೀಷನ್ ನ ನೋಡ್ತಾ ಇದ್ದಾರೆ, ನಿಮ್ಮ ಸ್ಟೆಬಿಲಿಟಿ, ಹ್ಯಾಪಿನೆಸ್, ಕಂಪ್ಲೀಷನ್, ಎಮೋಷನ್ ಸ್ಟೆಬಿಲಿಟಿ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ತುಂಬಾ ಅಂದ್ರೆ ತುಂಬಾ ಏನ್ ಮಾಡಕ್ಕೋದ್ರು, ಏನಪ್ಪಾ ಇವರು ಹಿಂಗಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ದೇವರು ನಿಮ್ಗೆ ತಥಾಸ್ತು ಅಂದಿರೋದು ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ, ಇನ್ನು ಲಾಸ್ಟ್ ಕಾರ್ಡು ನಮಗೆ 7 ಆಫ್ ಕಪ್ಸ್ ಬಂದಿರೋದ್ರಿಂದ
ಸಾರಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಏಟ್ ಆಫ್ ಕಪ್ಸ್ ಏನಂತ ಹೇಳಿದ್ರೆ, ನೀವು ಒಂಥರ ಯಾವ ತರ ಪರ್ಸನ್ ಅಂದ್ರೆ, ಎಲ್ಲಾದ್ರೂ ನಿಮಗೆ ಅವಮಾನಗಳಾದ್ರೆ ಆ ಜಾಗದಲ್ಲಿ ಇರಲ್ಲ, ನೀವು ಅಲ್ಲಿಂದ ಮೂವ್ ಆನ್ ಆಗ್ಬಿಡ್ತೀರಾ. ಓಕೆ, ಒಂಥರ ಎಮೋಷನ್ಸ್ ನಿಮ್ಗೆ ಡ್ಯಾಮೇಜ್ ಆದ್ರೆ ಅಲ್ಲಿ ಇರೋಕ್ ಹೋಗಲ್ಲ ಜಾಸ್ತಿ ಹೊತ್ತು. ನಿಮ್ಗೆ ಯಾರನ್ನಾದ್ರೂ ನಂಬಾರ್ದು ಅಂತ ಅನ್ಸಿದ್ರೆ ಅಲ್ಲಿಗೆ ಅಷ್ಟೇ, ಅಲ್ಲಿಗೆ ಸ್ಟಾಪ್ ಮಾಡೋದು, ಲೈನ್ ಎಳೆದು ವಾಕ್ ಅವೇ ಮಾಡೋದು, ಎಮೋಷನಲ್ ನೀವು ಶಿಫ್ಟ್ ಮಾಡ್ಕೋತೀರಾ ಬೇಡ ಅಂತ ಹೇಳಿ. ಮತ್ತೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಚುವಲ್ ಜರ್ನಿ ಕೂಡ ಕಾಣಿಸ್ತಾ ಇದೆ. ಸ್ಪಿರಿಚುವಲ್ ನಿಮ್ಮ ಕೆರಿಯರ್ ಜೊತೆ ನೀವು ಸ್ಪಿರಿಚುವಲ್ ಜರ್ನಿನ ಚೂಸ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ವಾಕ್ ಅವೇ ಮಾಡೋದು, ವಿಡ್ರಾ ಮಾಡೋದು, ಮೂವ್ ಆನ್ ಆಗ್ತಿರೋದು, ಸೀಕಿಂಗ್ ಫಾರ್ ನಾಲೆಡ್ಜ್, ಒಂಥರ ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಗಾಯ್ಸ್, ಇದು ನಿಮ್ಮ ಇವತ್ತಿನ ಒಂದು ಕಾರ್ಡ್ ರೀಡಿಂಗ್. ಓಕೆ, ನಿಮ್ಮ ಶತ್ರುಗಳು ನಿಮಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿ ಇಷ್ಟು ರೀಡಿಂಗ್ಸ್ ನಿಮಗೆ ಬಂದಿದೆ. ಹೋಪ್ಫುಲಿ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ಕಲಿಬೇಕು ಅಂತ ಆಸಕ್ತಿ ಇದೆ, ರೇಖೆ ಕಲ್ತ್ಕೊಬೇಕಂತ ಆಸಕ್ತಿ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್, ಪಾಸ್ಟ್ ಲೈಫ್ ಗೆ ಕನೆಕ್ಟ್ ಆಗೋದು ಹೆಂಗೆ ಅದನ್ನೆಲ್ಲ ಕಲ್ತ್ಕೋಬೇಕು ಅಂತ ಆಸಕ್ತಿ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಚಾನೆಲ್ ನ ನೋಡಿ. ಓಕೆನಾ? ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಜೊತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಮತ್ತೆ ಸಿಗೋಣ ಗೈಸ್. ನಿಮಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್.